ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಮ್ಮ ಕ್ಯಾಬಿನೆಟ್ನ 13 ಮಂದಿ ಸಚಿವರಿಗೆ ನಿನ್ನೆ ಖಾತೆ ಹಂಚಿಕೆ ಮಾಡಿದ್ದಾರೆ. ಆದರೆ ನಾವು ಬಯಸಿದ್ದು ಸಿಗಲಿಲ್ಲ, ಕೇಳಿದ್ದು ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಸಮಾಧಾನವೂ ಕೂಡ ಶುರುವಾಗಿದೆ. ನಿನ್ನೆ ತಾನೇ 13 ಮಂದಿಗೂ ಕೂಡ ಖಾತೆ ಹಂಚಿಕೆ ಮಾಡಲಾಗಿತ್ತು. ರಾಮಲಿಂಗಾರೆಡ್ಡಿಯವರ ನಿರೀಕ್ಷೆ ಹುಸಿಯಾಗಿತ್ತು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು ರಾಮಲಿಂಗಾರೆಡ್ಡಿ. ಆದರೆ ಅವರಿಗೆ ಸಿಕ್ಕಿದ್ದು ಜಲಸಂಪನ್ಮೂಲ. ಇದವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ರಾಜೀನಾಮೆಯ ಸಾಧ್ಯತೆ ಕಾಣಿಸ್ತಾ ಇದೆ. ಯಾವ ಕಾರಣಕ್ಕೂ ಜಲಸಂಪನ್ಮೂಲ ನನಗೆ ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರು ಹಠ ಹಿಡಿತಾ ಇದ್ದಾರೆ. ನಾನು ಕೇಳಿದ್ದ ನಿಮ್ಮ ಬಳಿ ಜಲಸಂಪನ್ಮೂಲ ಕೊಡಿ ಅಂತ. ನನಗೂ ಅದಕ್ಕೂ ಏನ್ರಿ ಸಂಬಂಧ? ನನಗೆ ಬೇಡ ಅದು. ನಾನು 3 ವರ್ಷದ ಹಿಂದೆನೇ ಬೆಂಗಳೂರು ನಗರಾಭಿವೃದ್ಧಿ ಕೇಳಿದ್ದೆ. ಆಗ ನೀವೆಲ್ಲ ಸೇರಿ ಸಮಾಧಾನ ಮಾಡಿದ್ರಿ. ಹೆಂಗೆ ಅಂತಂದ್ರೆ 3 ವರ್ಷದ ನಂತರ ಅಥವಾ 2.5 ವರ್ಷದ ನಂತರ ನಾನು ಮುಖ್ಯಮಂತ್ರಿ ಆಗ್ತೀನಿ, ಆಗ ನಿಮಗೆ ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ. ಈಗ ಕೊಟ್ಟಿಲ್ಲ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನಕ್ಕೆ ಕಾರಣ. ಡೀಟೇಲ್ ಬರ್ತಾ ಇದೆ. ರಾಜೀನಾಮೆ ಫಿಕ್ಸು ಅಂತ ಕಾರ್ಯಕರ್ತರ ಎದುರು ರಾಮಲಿಂಗಾರೆಡ್ಡಿ ಹೇಳ್ಕೊಂಡಿದ್ದಾರೆ. ಪೋಸ್ಟ್ ಕಿತ್ಕೊಂಡಿದ್ದಾರೆ. ನನಗೆ ಬೇಡ, ಅದು ವಾಪಸ್ ಕೊಟ್ಟು ಬಿಡ್ತೀನಿ. ಏನ್ ಸಾರ್ ಈ ರೀತಿ ಮಾಡಿಬಿಟ್ರಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೇಳಿದಾಗ, ನಾನು ಕೇಳಿದ್ದನ್ನು ಕೊಟ್ಟಿಲ್ಲ, ವಾಪಸ್ ಕೊಟ್ಟು ಬಿಡ್ತೀನಿ, ನನಗೆ ಬೇಡ ಅದು. ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ರಾಮಲಿಂಗಾರೆಡ್ಡಿ. ಅಲ್ಲಿ ತಮ್ಮ ಕಾರ್ಯಕರ್ತರ ಜೊತೆಗೆ ಮಾತನಾಡಿದ್ದಾರೆ. ಅವರಿಗೆ ಕೊಟ್ಬಿಡ್ತೀನಿ, 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 ರಾಮಲಿಂಗಾರೆಡ್ಡಿ ಅವರ ಮಾತು. ತಮ್ಮ ಕ್ಷೇತ್ರದ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕಾರ್ಯಕರ್ತರು ಪ್ರಶ್ನೆ ಕೇಳಿದಾಗ ಕೊಟ್ಟು ಕಿತ್ತುಕೊಂಡಿದ್ದಾರೆ, ಅವರಿಗೆ ಕೊಟ್ಟು ಬಿಡ್ತೀನಿ ಅಂತ. ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋದು ಫಿಕ್ಸ್ ಆಗ್ತಾ ಇದೆ. ಕೊಟ್ಟು ಕಿತ್ತುಕೊಂಡಿದ್ದಾರೆ, ಅವರಿಗೆ ಕೊಟ್ಟು ಬಿಡ್ತೀನಿ. ಸೊ ಇದು ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆ. ಶೀಘ್ರ ಅವರು ರಾಜೀನಾಮೆ ಕೊಡೋದು ಖಚಿತ ಆಗಿದೆ. ಅವರ ಮಾತನ್ನು ಕೇಳ್ತಾ ಇದ್ರೆ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಅವರಿಗೆ ಭರವಸೆ ಕೊಡಲಾಗಿತ್ತು ಅಂತ ಅನಿಸ್ತಾ ಇದೆ. ಕೊಟ್ಟು ಕಿತ್ಕೊಂಡಿದ್ದಾರೆ ಅನ್ನುವಂತ ಮಾತು ಬರುತ್ತೆ ಅಲ್ಲಿ. ಸೊ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿಂತ ಮೊದಲು ಖಾತೆಯ ಬಗ್ಗೆ ಕ್ಲಾರಿಟಿ ಪಡ್ಕೊಂಡಿದ್ರು ಅಂತ ಅನಿಸ್ತಾ ಇದೆ. ಯಾವ ಖಾತೆ ಸಿಗತ್ತೆ ಅಂತ ಭರವಸೆ ಕೊಡಲಾಗಿತ್ತು ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ. ಬಟ್ ಅದು ಸಿಕ್ಕಿಲ್ಲ ಅನ್ನುವಂಥ ಸಿಟ್ಟು ಕಾಣಿಸ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ಮಾತಿನಲ್ಲಿ. ಕೊಟ್ಟು ಕಿತ್ಕೊಂಡಿದ್ದಾರೆ, ವಾಪಸ್ ಅವರಿಗೆ ಕೊಟ್ಟು ಬಿಡ್ತೀನಿ. ಬಯಸಿದ್ದು ಬೆಂಗಳೂರು ನಗರಾಭಿವೃದ್ಧಿ, ಸಿಕ್ಕಿದ್ದು ಜಲಸಂಪನ್ಮೂಲ. ಕೃಷ್ಣ ಬೈರೇಗೌಡ ಬಯಸಿದ್ದು ಕಂದಾಯ. ಅವರ ಮಾತಿನ ಪ್ರಕಾರ ನಿನ್ನೆ ಅವರು ನಮ್ಮ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದಾಗ ಅವರಿಗೆ ಸಿಕ್ಕಿದ್ದು ಬೆಂಗಳೂರು ನಗರಾಭಿವೃದ್ಧಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಮಾತು ಕೇಳ್ತಾ ಇದ್ದೀವಿ ರಾಮಲಿಂಗಾರೆಡ್ಡಿ ಅವ್ರದ್ದು. ಕೊಟ್ಟು ಕಿತ್ಕೊಂಡಿದ್ದಾರೆ, ಅವರಿಗೆ ವಾಪಸ್ ಕೊಡ್ತೀನಿ ಅಂತ. ಆ ಮಾತನ್ನು ಕೇಳಿದ್ರೆ ಪ್ರಮಾಣ ವಚನ ಸ್ವೀಕಾರಕ್ಕೂ ಮೊದಲು ಅವರಿಗೆ ಭರವಸೆ ಕೊಡಲಾಗಿತ್ತಾ ಅಂತ ಅನಿಸ್ತಾ ಇದೆ. ರಕ್ಷಿತ್, ಇದು 3 ವರ್ಷದ ಹಿಂದೆನೆ ಕೊಟ್ಟಂತಹ ಒಂದು ಭರವಸೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಸಚಿವ ಸ್ಥಾನವನ್ನ ಏನು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರಿಗೆ ಯಾವಾಗ ಬೆಂಗಳೂರು ಖಾತೆ ತಪ್ಪತೋ ಆಗ ಕೂಡ ಅವರು ಇದೇ ರೀತಿಯಾದ ರಕ್ಷಿತ್, ಈಗ ರಾಮಲಿಂಗಾರೆಡ್ಡಿ ಸ್ವತಃ ಅವರೇ ಈಗ ಮಾತನಾಡ್ತಾರೆ. ತಮ್ಮ ನಿರ್ಧಾರವನ್ನ ಮಾತಾಡೋಕೆ ಈಗ ಬರ್ತಾ ಇರುವಂತದ್ದು. ಓಕೆ, ಕ್ಯಾರಿ ಆನ್ ಮುತ್ತಪ್ಪ. ಬಹುಶಃ ಅಲ್ಲೇ ಅವರು ಪ್ರಕಟಿಸುವಂತ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದಾರೆ. ರಾಮಲಿಂಗಾರೆಡ್ಡಿ ಮಾತನಾಡ್ತಾರೆ ಅಂತ ಅನ್ಸುತ್ತೆ ಸ್ವಲ್ಪ ಹೊತ್ತಲ್ಲೇ. ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಮೊದಲ ಶಾಕು ರಾಮಲಿಂಗಾರೆಡ್ಡಿ ಅವರ ಮುಖಾಂತರ ಬರ್ತಾ ಇದೆ. ಸೀನಿಯರ್ ಮೋಸ್ಟ್ MLA ಬೆಂಗಳೂರಿನ ಪಾಲಿಗೆ ರಾಮಲಿಂಗಾರೆಡ್ಡಿ ಅವರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದರು.
ರಾಜೀನಾಮೆ ಕೊಡೋದು ಖಚಿತ. ರಾಮಲಿಂಗಾರೆಡ್ಡಿ ಅವರ ಮಾತು ಮನವೊಲಿಕೆಯ ಆ ಹಂತವನ್ನ ದಾಟಿದೆ ಅಂತ ಅನಿಸ್ತಾ ಇದೆ. ಮಾತನ್ನು ಕೇಳ್ತಾ ಇದೆ, ಮನವೊಲಿಸೋ ಪ್ರಯತ್ನ ಆಯಿತು. ಬಟ್ ರಾಮಲಿಂಗಾರೆಡ್ಡಿ ಅವರು ಕ್ಲಿಯರ್ ಇದ್ದಾರೆ, ಪೋರ್ಟ್ಫೋಲಿಯೋ ವಿಚಾರ ಕ್ಲಿಯರ್ ಇದ್ದಾರೆ. ಅವರು ಕೊಟ್ರೆ ಬೆಂಗಳೂರು ನಗರ ಅಭಿವೃದ್ಧಿ ಕೊಡಿ, ಇಲ್ಲ ಅಂತಾದ್ರೆ ಬೇಡ, ಶಾಸಕನಾಗಿ ಇದ್ದು ಬಿಡ್ತೀನಿ, BTM ಲೇಔಟ್ MLA ಆಗಿ ಉಳಿದು ಬಿಡ್ತೀನಿ, ಮಂತ್ರಿ ಸ್ಥಾನವೇ ಬೇಡ. ಇದು ರಾಮಲಿಂಗಾರೆಡ್ಡಿ ಅವರ ನಿಲುವು. ಅವರಿಗೆ ಕೊಟ್ಬಿಡ್ತೀನಿ, ಒಟ್ಟು ಕಿತ್ಕೊಂಡ 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 ರಾಮಲಿಂಗಾರೆಡ್ಡಿ ಅವರ ಮಾತನ್ನ ಕೇಳ್ತಾ ಇದ್ದೀರಿ. 3 ವರ್ಷದ ಹಿಂದೆ ಅವರು ಕೇಳಿದ ಖಾತೆ ಬೆಂಗಳೂರು ನಗರಾಭಿವೃದ್ಧಿ. ಆಗ ಉಪಮುಖ್ಯಮಂತ್ರಿಯಾಗಿದ್ದಂಥ DK ಶಿವಕುಮಾರ್ ಆ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು ಮತ್ತು ಉಪಮುಖ್ಯಮಂತ್ರಿ ಅನ್ನೋ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಅದನ್ನ ಬಿಟ್ಟುಕೊಟ್ಟಿದ್ರು. ಮುಖ್ಯಮಂತ್ರಿ ಆಗಬೇಕಾಗಿದ್ದವರು, ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ಸಿಕ್ಕಿದೆ. ಬೆಂಗಳೂರು ನಗರಾಭಿವೃದ್ಧಿ ಅವರು ಕೇಳಿದ್ರೆ ನಾನು ಹಠ ಹಿಡಿಯೋದು ಸರಿಯಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಬಿಟ್ಟುಕೊಟ್ಟಿದ್ರು. ಆಗ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಒಂದು ಭರವಸೆ ಕೊಟ್ಟಿದ್ರಂತೆ ರಾಮಲಿಂಗಾರೆಡ್ಡಿ ಅವರಿಗೆ, ಮುಂದಕ್ಕೆ ನಾನು ಮುಖ್ಯಮಂತ್ರಿ ಆದಾಗ ಆ ಖಾತೆಯನ್ನು ನಿಮಗೆ ಬಿಟ್ಟು ಕೊಡ್ತೀವಿ ಅಂತ. ಬಟ್ ಈಗ ಅದು ಆಗಲಿಲ್ಲ. ಆ ಸಿಟ್ಟು ರಾಮಲಿಂಗಾರೆಡ್ಡಿ ಅವರ ಮಾತಲ್ಲಿ ಕಾಣ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್ ಅವರು ಮಾತನಾಡಿದ್ದನ್ನು ನೋಡ್ತಾ ಇದ್ದೀವಿ. ಕೊಟ್ಟು ಕಿತ್ಕೊಂಡಿದ್ದಾರೆ, ಅವರಿಗೆ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ. ಈಗ 3 ವರ್ಷದ ಹಿಂದೆ ಆದಂಥ ಮಾತುಕತೆ ಒಂದಾದರೆ, ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿಂತ ಮೊದಲೇನಾದರೂ ಅಶ್ಯೂರೆನ್ಸ್ ಕೊಡಲಾಗಿತ್ತಾ ಇಂಥ ಖಾತೆ ಕೊಡ್ತೀವಿ ಅಂತ? ಆ ಸಿಟ್ಟು ಕಾಣಿಸ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ಮಾತಲ್ಲಿ. ರಕ್ಷತ್, ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಮುನ್ನ ಹೇಳ್ತಾ ಇದ್ದಿದ್ದೇನು ಮತ್ತು ಹೇಳ್ತಾ ಇದ್ದಿದ್ದೇನು, ಮಾತು ಕೊಟ್ಟಿದ್ದಾರೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅನ್ನುವಂಥದ್ದು. ಅಂದರೆ ಸಿದ್ದರಾಮಯ್ಯನವರು 2.5 ವರ್ಷ ಆದಮೇಲೆ ಅಧಿಕಾರ ಬಿಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾರೆ, ಅದನ್ನು ಈಡೇರಿಸಿ ಅನ್ನುವಂಥದ್ದು. ಈಗ ರಾಮಲಿಂಗಾರೆಡ್ಡಿ ಕೂಡ ಕೇಳ್ತಾ ಇರೋದು ಅದೇ, ನನಗೆ ನೀವು 3 ವರ್ಷದ ಹಿಂದೆ ಮನೆಗೆ ಬಂದು ಮಾತು ಕೊಟ್ಟಿದ್ರಿ, ನಾನು ಆಗಲೂ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆಯ ನಿರೀಕ್ಷೆಯಲ್ಲಿದ್ದೆ, ಹಾಗಾಗಿ ನಾನು ಅದು ಕೊಟ್ಟರೆ ಅದನ್ನು ಕೊಡಿ, ಇಲ್ಲದ್ರೆ ನಾನು ಕ್ಯಾಬಿನೆಟ್ಟಿಗೆ ಬರಲ್ಲ ಅಂತೇಳಿ ಕೂತಿದ್ದೆ. ನೀವೇ ಬಂದು ಕನ್ವಿನ್ಸ್ ಮಾಡಿ, ಇಲ್ಲ 2.5 ವರ್ಷ ಆದಮೇಲೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆದಮೇಲೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಿಮಗೆ ನೀಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದ್ರಿ, ಹಾಗಾಗಿ ಅದನ್ನು ಕೊಡಿ ಅನ್ನುವಂಥದ್ದಷ್ಟೇ ಈಗ ರಾಮಲಿಂಗಾರೆಡ್ಡಿ ಕೂಡ ಕ್ಲೈಮ್ ಮಾಡ್ತಾ ಇರೋದು. ಹೀಗಾಗಿ ಒಂದು ಕಡೆ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಿನ್ನೆಯ ಪ್ರಕಾರ ಕೃಷ್ಣ ಬೈರೇಗೌಡರಿಗೆ ಈಗಾಗಲೇ ಖಾತೆ ಹಂಚಿಕೆ ಕೂಡ ಮಾಡಿ ಅಧಿಕೃತವಾಗಿ ಗವರ್ನರಿಂದಲೂ ಕೂಡ ಅನುಮೋದನೆ ಬಂದಾಗಿದೆ. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಉಳಿದಿರೋ ಆಪ್ಷನ್ಸ್ ಏನು, ಜಲಸಂಪನ್ಮೂಲ ತೆಗೆದುಕೊಳ್ಬೇಕು ಇಲ್ವಾ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ಈ 2 ಆಪ್ಷನ್ಸ್ ಉಳಿದಿದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ರಾತ್ರಿ ಕೂಡ, ಅಂದರೆ ಈ ಆದೇಶ ಆದಮೇಲೆ ಕೂಡ ಕರೆ ಮಾಡಿ ನಾನು ರಾಜೀನಾಮೆ ನೀಡ್ತೀನಿ ಅಂತೇಳಿ CM DK ಶಿವಕುಮಾರ್ ಅವರಿಗೆ ಕರೆ ಮಾಡಿ ಹೇಳಿ ಆಗಿದೆ. ಹೀಗಾಗಿ ಈಗ ನಿರ್ಧಾರವನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ ಅಥವಾ ಅಷ್ಟರ ಒಳಗೆ ಯಾರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರಾ, ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ರಾಮಲಿಂಗಾರೆಡ್ಡಿ ಅವರು ಅದನ್ನು ಬಹಿರಂಗವಾಗಿ ಹೇಳಿದಾಗಷ್ಟೇ ಅದು ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟನೆ ಸಿಗುತ್ತೆ. ಒಂದಂತೂ ಸ್ಪಷ್ಟ, DK ಶಿವಕುಮಾರ್ ಅವರು ಮುಂದೆ GBA ಚುನಾವಣೆಗಳನ್ನು ನಡೆಸಬೇಕು. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಬಹಳ ಪ್ರಭಾವಿ ನಾಯಕ. BBMP ಚುನಾವಣೆ ನಡೆಸಿದಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರೇ ಅದರ ನೇತೃತ್ವವನ್ನು ತೆಗೆದುಕೊಳ್ತಾ ಇದ್ರು. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿಯೂ ಕೆಲಸ ಮಾಡಿದಂಥ ಅನುಭವ ಇದೆ. ಅದಕ್ಕಿಂತ ಹೆಚ್ಚಾಗಿ DK ಶಿವಕುಮಾರ್ ಅವರೇ ಮಾತು ಕೊಟ್ಟಿದ್ರು, ಈಗ ಮಾತು ಪ್ರಕಾರ ನಡ್ಕೊಳ್ಳಿ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ವಾದ. ಆದರೆ ಈಗ ಆ ವಾದಕ್ಕೆ ಯಾವುದೇ ಪುಷ್ಟಿ ನೀಡುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಧಿಕೃತವಾಗಿ ಈಗ ಖಾತೆ ಹಂಚಿಕೆಯ ಪಟ್ಟಿ ಕೂಡ ಹೊರಬಿದ್ದಿದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಬಹುಶಃ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಮೊದಲ ಶಾಕ್ ಕೊಡುವ ರೀತಿ ಕಾಣಿಸ್ತಾ ಇದೆ. ರಾತ್ರಿ ಅವರ ಜೊತೆ ಮಾತನಾಡುವಾಗಲೂ ಕೂಡ ನಾನು ರಾಜೀನಾಮೆಯ ನಿರ್ಧಾರವನ್ನು ಈಗಾಗಲೇ ದೂರವಾಣಿ ಮೂಲಕ ತಿಳಿಸಿದ್ದೀನಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ರು. ಕಳೆದ ಬಾರಿ ಕೂಡ ಅವರು ಕ್ಯಾಬಿನೆಟ್ಗೆ ಸೇರೋದಕ್ಕೆ ಇಷ್ಟ ಇರಲಿಲ್ಲ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡದೇ ಇದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.